ಬರ್ತಿದ್ರು. ಅವಾಗಲೇ ಮುಖಾಮುಖಿ ಮಾತಾಡ್ಸಿ ಕಳಿಸಿದ್ದೀನಿ. ಅದನ್ನು ಇಮಿಡಿಯೇಟಾಗಿ ಸೆಪರೇಟ್ ಮಾಡಪ್ಪ ಅಂತೇಳಿ ನಾವು ಸಹಿತ ಅವ್ರಿಗೆ ನೋಟಿಸ್ ಕೊಟ್ಟಿವಿ. ಆಮೇಲೆ ಕೇಂದ್ರ ಕಚೇರಿಗೂ ಪತ್ರ ಬರೆದಿದ್ವಿ, ಈ ಥರ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಇವತ್ತು ಸಹಿತ ಕೇಂದ್ರ ಕಚೇರಿಯಿಂದ ಅದನ್ನೇ ಅದೇ ಇದರಲ್ಲೇ ಇದ್ದಾರೆ ಅವರು, ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳಿಕ್ಕೆ. ಇದ್ರ ತೀರ್ಮಾನ ಏನೇ ಇದ್ರೂ ಅದು ಕೇಂದ್ರ ಕಚೇರಿ ಮಟ್ಟದಲ್ಲಿ ಟೆಂಡರ್ ಕರೆದಿರ್ತಾರಲ್ಲ, ಅಲ್ಲೇ ತೀರ್ಮಾನ ಆಗುತ್ತೆ. ನಮ್ಮ ಹತ್ರ ಅಂತೂ 1 ಪೈಸಾನು ದುಡ್ಡಿಲ್ಲ. ನಿಮ್ಮದು ಪ್ರತಿ ತಿಂಗಳು ಏನು ಕೊಡ್ಬೇಕು ಕೊಟ್ಬಿಟ್ಟಿರ್ತೀವಿ. PF ರೊಕ್ಕ ಮಾತ್ರ ಇಟ್ಕೊಂಡಿದ್ದೀವಿ. ನೀವು ವೇತನ ಎಲ್ಲ ನೀವು ಕೊಟ್ಟರಿ ಸರ್? ಈ ಫೆಬ್ರವರಿಯಿಂದ ಇದ್ರ ತನಕ ಚೆಕ್ ಕೊಟ್ಟರೆ PF ರೊಕ್ಕ ಮಾತ್ರ ಇಟ್ಕೊಂಡಿರ್ತೀವಿ ನಾವು. ಅಲ್ಲ ಸರ್, ಈ ಕಳೆದ ಫೆಬ್ರವರಿಯಿಂದ ಇಲ್ಲಿವರೆಗೂ ನಾವು ಇವ್ರ ದುಡ್ಡು ಹೋಲ್ಡ್ ಮಾಡಿರೋ ಉದ್ದೇಶ ಇವ್ರಿಗೆ ಅನುಕೂಲ ಆಗಲಿ ಅಂತಾನೆ ಹೊರತು ಇದು ಅಲ್ಲ. ಇದು ರೊಕ್ಕನ PF ರೊಕ್ಕ ಬಂದರೆ ಅದು ಎಷ್ಟೋ ಬಡ್ಡಿ ಬರುತ್ತೆ ಇವ್ರಿಗೆ ನಾಳೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗುತ್ತೆ. ಅದ್ರ ಸಲುವಾಗಿ ಇವ್ರಿಗೆ ಏನಾದರೂ ತೊಂದರೆ ಆಗ್ಬಾರ್ದಂತ ನಾವು ಆ ದುಡ್ಡು ಅವಾಗ ಹಾಕಿಲ್ಲ ಅಂದ್ರೆ ನಾವು ಇಟ್ಕೊಂತೀವಿ ಅಷ್ಟೇ. ಅದಕ್ಕೆ ನಮ್ಮ ದುಡ್ಡಿಂದಾನೇ ಅವನು ಹುಡ್ಕೊಂಡಂತಲ್ಲ, ಅದು ಅಗ್ರಿಮೆಂಟಲ್ಲಿ ಇರ್ತೈತೆ ಅದು. ಆಯ್ತು ಸರ್. ಈಗ ನಮ್ಮ ಬೇಡಿಕೆ ಏನಂತಂದ್ರೆ ಸಂಬಂಧಪಟ್ಟಂತ ಏಜೆನ್ಸಿ ಸ್ಥಳದಲ್ಲಿ ಬರಬೇಕು, ಬಂದು ಸ್ಥಳದಲ್ಲೇ ಏನು ಕ್ಲಿಯರ್ ನಮ್ಮ ಬೇಡಿಕೆಗಳದಾವು ಅವು ಬಗೆಹರಿಸ್ಬೇಕು, ಅವು ಎಕ್ಸಿಟ್ ಆಗ್ಬೇಕು. ನೀವೊಂದು ನೋಟಿಸ್ ಕೊಡ್ರಿ, ಇಂಥ ದಿನ ಧರಣಿ ಮಾಡ್ತೀವಿ, ಅವ್ನು ಕರೆಸ್ರಿ ಅಂತ ಹೇಳಿ ಸರ್. ಅವತ್ತಿನ ದಿನ ಅವನಿಗೂ ನಾವು ಹೇಳ್ತೀವಿ, ಅವತ್ತಿನ ಬರಲಿ ಅವನು. ಈಗ ನಾವು ಇದನ್ನ ಕಾಪಿ ಸದ್ಯದ ಸ್ಥಿತಿಯಲ್ಲಿ ತುರ್ತಾಗಿ ಇವತ್ತು ವೇತನ ಪಾವತಿ ಆಗ್ಬೇಕು ಅನ್ನುವಂತ ಮನವಿ ತುಂಬ ಕೊಡಕತ್ತೀವಿ. ಹೌದ್ರಿ? ನಾಳೆ ಬೆಳಿಗ್ಗೆಯಿಂದ 10 ಗಂಟೆಗೆ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ. ನಮ್ಮ ಏನು ಬೇಡಿಕೆಗಳದಾವು, ಹಿಂದಿಂದ ಏಜೆನ್ಸಿಯಿಂದ ಏನ್ ನಮಗ ಸಮಸ್ಯೆ ಆಗ್ಯಾವು ಅವೆಲ್ಲ ಸರಿ ಆಗ್ಬೇಕು. ಮತ್ತು ಇನ್ನೊಂದ್ಸರ ಈ ಕಳೆದ 3-4 ದಿನಗಳಿಂದ ನಮ್ಮ ಚಾಲಕರು ವೇತನಕ್ಕಾಗಿ ಏನು PFಗೋಸ್ಕರ ಅವರೆಲ್ಲರೂ ಈಗೇನು ಕರ್ತವ್ಯದಿಂದ ಅವರು ಹಿಂದುಳ್ಕೊಂಡಾರಲ್ಲ, ಆ ವೇತನವನ್ನು ಕೂಡ ಏನಪ್ಪಾ ಅಂದ್ರೆ ತುಂಬಿ ಕೊಡ್ಬೇಕವ ಏಜೆನ್ಸಿ. ಅವ ಯಾವುದೇ ವಿಷಯ ಸ್ಪಷ್ಟಪಡಿಸ್ತೇನೆ, ಇಲ್ಲಿ ಯಾರು ಈ ಮುಂದೆ ಏಜೆನ್ಸಿ ಅವರು ನಿಮ್ಮನ್ನು ತಗೊಳ್ಳಾರು ಒಂದ್ ತಿಳ್ಕೊಂಡ್ಬಿಡ್ರಿ. ಏನೇ ಇದ್ರು ಕಾನೂನು ಪ್ರಕಾರ ಆಗ್ಬೇಕು. ಈ ದಿಢೀರಂತೆ ಭಗವಂತನ ತರಿಸ್ಬಿಡು ಭೂಮಿಗೆ ಅಂದ್ರೆ ಬರಲ್ಲ. ನೀವೇನೇ ಇದ್ರು ನಮ್ಗೆ ನೋಟಿಸ್ ಕೊಡ್ರಿ, ಇಂಥ ದಿನ ಮಾಡ್ತೀವಿ ಅಂತೇಳಿ ಏಜೆನ್ಸಿ ಅವ್ರಿಗೆ ಪತ್ರ ಕೊಡ್ತೀವಿ, ಅವ್ನು ಬರ್ತಾನೆ. ಯಾಕಂದ್ರೆ ಇದು ಏಜೆನ್ಸಿ ಮಧ್ಯೆ ನಿಮ್ಮ ಮಧ್ಯೆ ಆಗಿರೋ ವಿಷಯ, ಇದು ನಮ್ಮ ಜೊತೆ ಆಗಿದ್ದಲ್ಲ ವಿಷಯ. ಅದಕ್ಕೆ ನೀವು ಏನೇ ಮಾಡಿದ್ರು ಸಹಿತ ಯಾವುದೇ ಕಾನೂನು ಬಾಹಿರ ವಿಷಯದಲ್ಲಿ ಭಾಗವಹಿಸಕ್ಕೆ ಹೋಗ್ಬೇಡ್ರಿ. ಅತಿ ಆಶೆ ಆಮಿಷಗಳು ಇಟ್ಕೋಬೇಡ್ರಿ. ನಾನು ಯಾವಾಗ ಡಿಪೋಗೆ ಬಂದಿರ್ತಾನೆ ಅವಾಗೆಲ್ಲರಿಗೂ ಹೇಳಿರ್ತಿರ್ತಿದ್ದೇನೆ, ಈ ಥರ ಇರ್ತಾವಪ್ಪ ಮಾಡ್ಕೊಡ್ರಿ ಅಂತ ಹೇಳಿ. ಅದಕ್ಕೆ ಇದು ಏಜೆನ್ಸಿ ಅವರಿಗೆ ನೀವು ಕೊಡ್ರಿ ಮನವಿ, ಏಜೆನ್ಸಿ ಅವರಿಗೆ ಕಳಿಸ್ತೀನಿ. ಏಜೆನ್ಸಿಯಿಂದ ಏನ್ ಅನ್ಯಾಯ ಆಗೈತೆ ಅದೆಲ್ಲ ಸರಿಪಡಿಸ್ಕೋಬೇಕಂದ್ರೆ ಸರ್, ಅವರು ಇಲ್ಲಿ ಬರ್ತಾ ಇಲ್ಲ, ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಹೌದ್ರಾ? ಅದಕ್ಕೆ ಎಲ್ಲರೂ ಇಲ್ಲೇ ಏನಪ್ಪಾ ಅಂದ್ರೆ ಅವ್ರ ಬೇಡಿಕೆಯನ್ನ ಮುಂದಿಟ್ಕೊಂಡು, ದೇಶದಲ್ಲಿ ಕಾನೂನು ಬಹಳ ಬಲಿಷ್ಠವಾಗಿದ್ದಾವೆ. ಹೌದು ಸರ್. ಇಲ್ಲಿ ಯಾರು ಮೇಲೂ ಅಲ್ಲ ಕೀಳು ಅಲ್ಲ. ಹೌದು. ಆ ಕಾನೂನು ತಂದೆ ಆದಂತ ಕ್ರಮ ತಗೊಳುತ್ತೆ. ಹೌದು. ಕಾನೂನನ್ನ ಯಾರು ಕೈ ತಗೋಬಾರ್ದು. ಕಾನೂನು ಯಾರು ತಗೊಳಲ್ಲ ಸರ್. ಅಷ್ಟೇ. ಇಲ್ಲೇನ್ ಯಾರು ಕಲ್ಲು ಬಂದಿಲ್ಲ, ಯಾರು ಬೈಲಾಕ್ ಬಂದಿಲ್ಲ, ಯಾರು ಇಲ್ಲ. ಅವ್ರು ಯಾರು ಆಗಲ್ಲ. ನನ್ ಮುಂದೆ ನೀವು ಬರ್ಬಾರ್ದು. ನೀವು ಡ್ಯೂಟಿ ಹೋಗಿಲ್ಲ ಅಂದ್ರೆ ನೀವು DC ಬಲ್ಲಿ ಆದ್ರೆ ಅವ್ರ ಬಲ್ಲಿ ತಗೋರಿ ಪೇಮೆಂಟ್. ನೀವು ಹೋಗಿಲ್ಲ ಅಂದ್ರೆ ನಾವು ಹೋದಾಗ ಡಿಪೋ ಹೋದಾಗ ಎಲ್ಲ ಕೇಳ್ತಿರ್ತೀವಿ ಇವ್ರಿಗೆ. ನಾವೇನು ಇವ್ರಿಗೆ ಅನ್ಯಾಯ ಮಾಡ್ಬೇಕಂತಿಲ್ಲ, ಅನ್ಯಾಯ ಮಾಡುವಂತ ಪ್ರಶ್ನೆನೂ ಇಲ್ಲ. ಆಕ್ಚುಲಿ ನಮ್ಮ ಜೀವನ ಇನ್ಸೆಂಟಿವ್ ನಡೋ ಸರ್. ಇನ್ಸೆಂಟಿವ್ ಅವ್ರಿಗೆಲ್ಲ ನಾವು ಯಾವುದೇ ರೀತಿ ಅವರಿಗೆ ಹೊತ್ತು ಮಳಿಗೆ ಸಿಟಿ ಮಾಡಿದ್ರೆ 300 ರೂಪಾಯಿ ಕಮಿಷನ್ ಬರುತ್ತೆ ಸರ್. ಆ 300 ರೂಪಾಯಿ ಕಮಿಷನ್ ಸಂತಿ ತಗೊಂಡೋಗ್ಬೇಕು. ಮುಂಜಾನೆ ಅದೇ ಟಿಫನ್ ತರ್ಬೇಕು, ಇಲ್ಲಿಂದ್ರೆ ಇಲ್ಲ. ಈಗ ನೀವು ಹೇಳಿದ್ರಿ ನೋಡ್ರಿ, ನಾವು ಕೊಡ್ಬೇಕಾಗಿದ್ದು ನಾವು ಏಜೆನ್ಸಿಯವರು ದುಡ್ಡು ಕೊಡ್ತಿರ್ತೀವಿ. ನಿಮ್ PF ರೊಕ್ಕ ಮಾತ್ರ ನಾವು ಹಿಡ್ಕೊಂಡಿರ್ತೀವಿ. ಆ ಏಜೆನ್ಸಿಗೆ ಇರ್ತಕ್ಕಂಥ ವಿಷಯ ತಂದು ನನ್ನ ಮುಂದೆ ಇಲ್ಲಿ ಪ್ರತಿಭಟನೆ ಮಾಡೋದು, ಈ ತರ ಮಾಡೋದು ಕೊಟ್ಟಿಲ್ಲ ಅಂತ ನಾವು PF ಅಮೌಂಟ್ ನಾವು ಹಿಡ್ಕೊಂಡ್ ಕುಂತೀವಿ. ಈಗ ಅವ್ರಿಗೆಲ್ಲ ಸ್ಯಾಲ್ರಿ ಕೊಡ್ಬೇಕಲ್ಲ. ಆಯ್ತು, ಅದು ಕ್ಲಿಯರ್ ಮಾಡ್ರಿ ನೀವು. ಆಯ್ತು, ಇಮಿಡಿಯೇಟ್ ಕ್ಲಿಯರ್ ಮಾಡ್ರಿ. ಏನು ನೀವು ಏನು ಈಗ 3-4 ದಿವಸದಿಂದ ತಾವು ಏನಪ್ಪಾ ಅಂದ್ರೆ ಕರ್ತವ್ಯಕ್ಕೆ ಹೊರಗುಳಿದಿರಲ್ಲ, ಅದನ್ನು ಸೇರಿಸಿ ವೇತನ ಹಾಕ್ಬೇಕು. ಅದು ಬರಲ್ರಿ, ಸುಮ್ಮನೆ ನೀವು ಇಲ್ಲಾರ್ದವ್ರಿಗೆ ವೇತನ ಪಾವತಿ ಆದ ಮೇಲೆ ಕರ್ತವ್ಯಕ್ಕೆ ಹಾಜರಾಗ್ತಿರೋ ಅಥವಾ
ನೀವು ಇವತ್ತೇ ಕರ್ತವ್ಯಕ್ಕೆ ಹಾಜರಾಗ್ತಿರೋ ಇಲ್ಲ ವೇತನ ಆದ್ಮೇಲೆ ಕೊಡ್ತೀರಿ ವೇತನ ಪೇಮೆಂಟ್ ಆದ್ಮೇಲೆ ರೀ ಪೇಮೆಂಟ್ ಆದ್ಮೇಲೆ ಇವತ್ತೇ ಪೇಮೆಂಟ್ ಆದ್ರೆ ಇವತ್ತೇ ಹೋಗ್ತೀವ್ರಿ ಮನಿ ಖಾಲಿ ಮಾಡಬೇಕು ಅಲ್ಲ ಒಂದ್ ತಿಂಗಳಾದ್ರೆ ಅಡ್ಜಸ್ಟ್ ಮಾಡ್ಬೋದ್ರಿ ಮೂರ್ ತಿಂಗಳು ಏನ್ ಅಡ್ಜಸ್ಟ್ ಮಾಡಮ್ರಿ ಅಂತ ಇವ ಏನೇನ್ ಮಾಡಾಕತ್ತಾನ ಎಲ್ಲಾನು ಗೊತ್ತಾಕೈತಿ ಅವ ಎಷ್ಟು ಕಾನೂನುಗಳನ್ನ ಪಾಲನೆ ಮಾಡನಂತೂ ಗೊತ್ತಾಕೈತಿ. ತಾವು ಚಾಲಕರ ಪರವಾಗಿ ಕೆಲಸ ಮಾಡ್ತೀರಿ ಸರ್, ಅವರು ಒಳ್ಳೆ ಒಪ್ಪಿಗೆ ಇಟ್ಕೊಂಡ್ರಿ, ತಮ್ಮ ಕೈಯಾಗ ಇನ್ನೂ ಅಧಿಕಾರ ಐತಿ. ಈ ತರ ಮಾಡಿದ್ರ ಅವನಿಗೆ ಬ್ಲಾಕ್ ಲಿಸ್ಟ್ ಹಾಕುವಂತ ಅಧಿಕಾರ ತಮಗೈತಿ. ಅದಲ್ಲ ಸರ್, ಇದೇ ಅಂದ ಮ್ಯಾಲ ಏನಾದ್ರೂ ತಪ್ಪೈತ ಅವ್ರೇನ್ರಿ ವಿನಾಕಾರಣ ನಾವು ಕರ್ತವ್ಯಕ್ಕೆ ಹಾಜರಾಗಕತ್ತಿಲ್ಲ ಅನ್ನಕತ್ತಿಲ್ಲ. ನಮ್ಮ ಹೆಂಡ್ರು ಮಕ್ಳು ಉಪವಾಸ ಬೀಳಾಕತ್ತಾರ, ನಮಗ್ ಹೊಟ್ಟೆ ಉಪಜೀವನಕ್ಕ ನಡೆಯಲಾಗೈತಿ. 3 ತಿಂಗಳಿಗಟ್ಲೆ ನಮಗ ವೇತನ ಇಲ್ಲಂದ್ರೆ ಜೀವನ ನಡೆಯಲ್ಲ. ಸಿಟಿ ಒಳಗ ಮನಿ ಬಾಡಿಗೆದಾರ ಓನರ್ ಹೊರಗೆ ಹಾಕ್ತಾನವ. ಇಂದು ವಿಜಯಪುರ ವಿಭಾಗೀಯ ಅಧಿಕಾರಿಗಳು, ವಿಭಾಗೀಯ ಕೇಂದ್ರ ಕಚೇರಿ KSRTC ಮಾನ್ಯ ಅಧಿಕಾರಿಗಳಿಗೆ ಇವತ್ತು ಒಂದು ಮನವಿಯನ್ನು ಕೊಟ್ಟಿವೆ. ಏನು ಅಂತಂದ್ರೆ, ಕಳೆದ ಫೆಬ್ರವರಿಯಿಂದ ಇಲ್ಲಿ ತನಕ ಏಜೆನ್ಸಿಯವರು ಹೊರಗುತ್ತಿಗೆ ನೌಕರರಿಗೆ ಚಾಲಕರು ಬಾಕಿ ಉಳಿಸ್ಕೊಂಡಂಥ ವೇತನವನ್ನು ತುರ್ತಾಗಿ ಹಿಂದೆ ಪಾವತಿಸಬೇಕು ಅನ್ನುವಂಥ ನಮ್ಮ ಹೊರಗುತ್ತಿಗೆ ಚಾಲಕರ ನೌಕರರ ಪರವಾಗಿ ಮನವಿಯನ್ನು ಕೊಟ್ಟಿವೆ. ಈ ಮನವಿ ಕೇವಲ ಮನವಿಯಾಗಿ ಉಳಿಯಂಗಿಲ್ಲ. ಇವತ್ತು ಏನಾದರೂ ವೇತನ ಪಾವತಿ ಆಗದೆ ಇದ್ರೆ ನಾಳೆ ಒಂದಿನ ನಾವು ಎಲ್ಲ ನಮ್ಮ ಸಹೋದರರು ಹೊರಗುತ್ತಿಗೆ ಚಾಲಕರಾದಂಥವರು ಎಲ್ಲಿವರೆಗೂ ಈ ವೇತನ ಪಾವತಿ ಆಗೋದಿಲ್ಲ ಅಲ್ಲಿವರೆಗೂ ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಮಾಧ್ಯಮದ ಮೂಲಕ ಹೇಳಕ್ಕೆ. ಈ ಏಜೆನ್ಸಿಯವರು ಹೊರಗುತ್ತಿಗೆ ಚಾಲಕರಿಗೆ ಬಹಳಷ್ಟು ಅನ್ಯಾಯಗಳನ್ನು ಮಾಡ್ತಿದ್ದಾರೆ. ಸ್ಥಳದಲ್ಲಿ ಬಂದು ಲೇಬರ್ ಕಮಿಷನರ್ ಅವರ ನೇತೃತ್ವದಲ್ಲಿ ಮತ್ತು ವಿಭಾಗೀಯ KSRTC ವಿಭಾಗೀಯ ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಪಷ್ಟವಾದಂಥ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕೊಡಬೇಕು. ಕಳೆದ 4 ತಿಂಗಳಿಂದ ವೇತನ ನೀಡದೇ ಇದ್ದರೆ ಈ ಏಜೆನ್ಸಿಯವರು ನೌಕರರು ಯಾವ ಥರ ಕೆಲಸ ಮಾಡಬೇಕು? ಪ್ರತಿನಿತ್ಯ ಏನಪ್ಪ ಅಂದ್ರೆ, ದಿನ ಬೆಳಗಾದರೆ ನಗರದಲ್ಲಿ ವಾಸ ಮಾಡುವಂಥ ಹೊರಗುತ್ತಿಗೆ ನೌಕರರಿಗೆ ಮನೆ ಬಾಡಿಗೆ ಅಂತಿರುತ್ತೆ, ತರಕಾರಿ ಕಾಯಿಪಲ್ಯಗಳು ಇರ್ತೈತಿ, ಹಣ್ಣು ಹಂಪಲುಗಳು ಇರ್ತೈತಿ, ಸಣ್ಣ ಮಕ್ಕಳ ಮೆಡಿಕಲ್ ಔಷಧ ಉಪಕರಣಗಳಿರ್ತಾವೆ, ಮನ್ಯಾಗ ಹಿರಿಯರು ಇರ್ತಾರ, ಅವರಿಗೆ ಔಷಧ ಉಪಚಾರಗಳು ಇರ್ತೈತಿ, ಸುಮಾರು ಖರ್ಚುಗಳಿರ್ತಾವೆ. ನಾನು 4 ತಿಂಗಳವರೆಗೂ ನಾನು ಏಜೆನ್ಸಿಯವ ನಾನು ವೇತನ ಪಾವತಿ ಮಾಡೋಂಗಿಲ್ಲ ನೌಕರರಿಗೆ ಅಂತಂದ್ರೆ ಇವರು ಹೆಂಗೆ ಮಾಡಬೇಕು? ಅದಕ್ಕೆ ಇದು ಒಂದು ರೀತಿಯಿಂದ ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ, ಜಿಲ್ಲೆಯಲ್ಲಿ ಪ್ರಯಾಣಿಕರಿಗೆ. ಆದ ಕಾರಣ ತಕ್ಷಣವೇ ಏಜೆನ್ಸಿಯವರು ಸಂಬಂಧಪಟ್ಟಂಥ ಎಲ್ಲ ಈ ಹೊರಗುತ್ತಿಗೆ ನೌಕರರಿಗೆ ಹಿಂದೆ ವೇತನ ಪಾವತಿ ಮಾಡಬೇಕು. ಇಲ್ಲದೆ ಹೋದ್ರೆ ಬರುವ 15ನೇ ತಾರೀಕಿನಿಂದ ಈ ವಿಭಾಗೀಯ ಕಚೇರಿಯ ಎದುರುಗಡೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಬೇಕಾಗ್ತದ. ಮತ್ತು ಕಳೆದ 3 ವರ್ಷಗಳಿಂದ ಇದುವರೆಗೂ PF ಬಾಕಿ ಉಳಿಸ್ಕೊಂಡಂಥ ಹಣವನ್ನು ಪಾವತಿ ಮಾಡಿಲ್ಲ. ಹಾಗಾದ್ರೆ ಈ ಹಣ ಏನು ಮಾಡಬೇಕಂತ ಮಾಡಿದಾನೆ ಈ ಏಜೆನ್ಸಿಯವರು? ಏಜೆನ್ಸಿ ಹೆಸರೇನ್ರಿ ಅದು? ಪೂಜಾಯ ಏಜೆನ್ಸಿ. ಇದು ಮ್ಯಾನ್ ಪವರ್ ಏಜೆನ್ಸಿ. ಸರ್ಕಾರದಿಂದ 34,000 ರೂಪಾಯಿ ಪ್ರತಿ ತಿಂಗಳಿಗೆ ವೇತನ ಪಾವತಿ ಮಾಡುತ್ತಾ ಒಬ್ಬ ನೌಕರನಿಗೆ ಪಾವತಿ ಮಾಡುತ್ತಾ. ಆದ್ರೆ ನೌಕರರಿಗೆ ಕೊಡುವಂತ ವೇತನ 24,000 ರೂಪಾಯಿ, 22-23,000 ರೂಪಾಯಿ ವೇತನ ಕೊಡ್ತಾನೆ. ಹೌದಾ?
ಮತ್ತು 8-10 ಸಾವಿರ ರೂಪಾಯಿ ಇವನಿಗೆ ಕಟ್ ಮಾಡೋಂಥ ಅಧಿಕಾರ ಐತಾ? ಹಾಗಾದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಏನು ಮಲ್ಕೊಂಡೈತೇನೆ ಇದರಲ್ಲಿ? ಯಾಕೆ ಇಂಥ ಏಜೆನ್ಸಿಗಳ ಮೇಲೆ ನಿಗಾ ಇಡಂಗಿಲ್ಲ? ಕಾರ್ಮಿಕರಿಗೆ ಏನು ಭದ್ರತೆ ಕೊಡಾಕತ್ತೈತಿ? 10 ಸಾವಿರ ರೂಪಾಯಿ ಕಟ್ ಮಾಡಿ ಕೊಡ್ತಾರ ಅಂತಂದ್ರೆ ಹೆಂಗ? ಸರ್ಕಾರ ಜೊತೆ ಈತ ಯಾವ ತರ ಹೊಂದಾಣಿಕೆ ಮಾಡ್ಕೊಂಡದ ಅನ್ನುವಂಥ ಪ್ರಶ್ನೆ ಓಟಿ ಓವರ್ ಟೈಮ್ ನಮ್ಮ ಚಾಲಕರು ಓವರ್ ಟೈಮ್ ಕೆಲಸ ಮಾಡ್ತಾರ, ಅದರಲ್ಲಿ 280 ರೂಪಾಯಿ ಪಾವತಿ ಮಾಡ್ತಾರ. ಇವರು 125 ರೂಪಾಯಿ ನೌಕರರಿಗೆ ಕೊಡ್ತಾರ. ಉಳಿದಂತ ಹಣ ಇವ ಏಜೆನ್ಸಿ ಏನ್ ಮಾಡ್ತಾನ? ಅಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಮಲ್ಕೊಂಡದ, ಇದ್ರಾಗ ಕೋಮಾದಲ್ಲಿ ಐತದು, ಎದ್ದಿಲ್ಲ. ಇಂಥ ಎಷ್ಟೋ ಏಜೆನ್ಸಿಗಳು ಕಾರ್ಮಿಕರಿಗೆ ಶೋಷಣೆ ಮಾಡಕತ್ತಾವ. ಅದಕ್ಕೆ ತಕ್ಷಣ ಇಂಥ ಏಜೆನ್ಸಿಗಳಿಗೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಬೇಕು. ಫಸ್ಟ್ ಇಂಥ ಏಜೆನ್ಸಿಗಳಿಗೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು. ಅದಕ್ಕೆ ನಾವು ಮುಂದಿನ ಉಗ್ರವಾದ ಹೋರಾಟವನ್ನು ಮುಂದೆ ಬರುವಂಥ 15ನೇ ತಾರೀಕು ಇದೇ ತಿಂಗಳ ಏಪ್ರಿಲ್ 2026 ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಬೇಕಾಗ್ತದ ಅನ್ನುವಂಥ ಮಾತನ್ನ ಈ ಮಾಧ್ಯಮದ ಮೂಲಕ ತಿಳಿಸಿದೆ ಶಂಕರಗೌಡ ಹಿರೇಗೌಡರು, ರಾಜ್ಯಾಧ್ಯಕ್ಷರು, ಉತ್ತರ ಕರ್ನಾಟಕ ರೈತ ಸಂಘ. ಯಾಕೆ ಅವನಿಗೆ ಲೇಬರ್ ಆಕ್ಟ್ ಕಾನೂನುಗಳು ಗೊತ್ತದವಿಲ್ಲ? ಅವನಿಗೆ ಸರಿಯಾಗಿ ಅವ ತಿಳ್ಕೊಬೇಕಿಲ್ಲ? 10,000 ರೂಪಾಯಿ ಮುಡ್ಕೊಳ್ಳೋಂತ ಲೇಬರ್ ಆಕ್ಟ್ ಅಲ್ಲಿ ಕಾನೂನು ಐತೆ ಅವನಿಗೆ? ಓಟಿ ವಿಷಯದಾಗ 280 ರೂಪಾಯಿ ಓಟಿ ಆಗ್ತೈತಿ, 125 ರೂಪಾಯಿ ಓಟಿ ಹಾಕ್ತಾರ. ಆ ಲೇಬರ್ ಆಕ್ಟ್ ಪ್ರಕಾರ ಅಷ್ಟೈತೆ? ಅವ್ನಿಗೆ ಅಷ್ಟ ಗೊತ್ತೈತಿ ಕಾನೂನು? ನೀವು ಅಷ್ಟ ಹೇಳ್ರಪ್ಪ. ನಿಮಗ ವೇತನ ಪಾವತಿ ಆದ್ಮೇಲೆ ನೀವು ಕರ್ತವ್ಯಕ್ಕೆ ಹಾಜರಾಗ್ತಿರೋ ಅಲ್ಲಿ ತನ ವೇಟ್ ಮಾಡ್ತಿರೋ? ಸರಿಯಾಗಿ ಒಂದ್ ತಿಂಗಳಾದ್ರೆ ಅಡ್ಜಸ್ಟ್ ಮಾಡ್ಬೋದ್ರಿ, 3 ತಿಂಗಳು ಏನ್ ಅಡ್ಜಸ್ಟ್ ಮಾಡಮ್ರಿ? ಅಂತ ಇವ ಏನೇನ್ ಮಾಡಾಕತ್ತಾನ ಎಲ್ಲಾನು ಗೊತ್ತಾಕೈತಿ. ಅವ ಎಷ್ಟು ಕಾನೂನುಗಳನ್ನ ಪಾಲನೆ ಮಾಡೋಣಂತೂ ಗೊತ್ತಾಕೈತಿ. ತಾವು ಚಾಲಕರ ಪರವಾಗಿ ಕೆಲಸ ಮಾಡ್ತೀರಿ ಸರ್, ಅವರು ಒಳ್ಳೆ ಒಪ್ಪಿಗೆ ಇಟ್ಕೊಂಡ್ರಿ, ತಮ್ಮ ಕೈಯಾಗ ಇನ್ನೂ ಅಧಿಕಾರ ಐತಿ. ಈ ತರ ಮಾಡಿದ್ರ ಅವನಿಗೆ ಬ್ಲಾಕ್ ಲಿಸ್ಟ್ ಹಾಕುವಂತ ಅಧಿಕಾರ ತಮಗೈತಿ. ಅದಲ್ಲ ಸರ್, ಇದೇ ಅಂದ ಮ್ಯಾಲ ಏನಾದ್ರೂ ತಪ್ಪೈತ? ಅವ್ರೇನ್ರಿ ವಿನಾಕಾರಣ ನಾವು ಕರ್ತವ್ಯಕ್ಕೆ ಹಾಜರಾಗಕತ್ತಿಲ್ಲ ಅನ್ನಕತ್ತಿಲ್ಲ. ನಮ್ಮ ಹೆಂಡ್ರು ಮಕ್ಳು ಉಪವಾಸ ಬೀಳಾಕತ್ತಾರ, ನಮಗ್ ಹೊಟ್ಟೆ ಉಪಜೀವನಕ್ಕ ನಡೆಯಲಾಗೈತಿ. 3 ತಿಂಗಳಿಗಟ್ಲೆ ನಮಗ ವೇತನ ಇಲ್ಲ ಅಂದ್ರೆ ಜೀವನ ನಡೆಯಲ್ಲ. ಸಿಟಿ ಒಳಗ ಮನಿ ಬಾಡಿಗೆದಾರ ಓನರ್ ಹೊರಗೆ ಹಾಕ್ತಾನವ.